ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಇನ್ನು ಮಲ್ಕೋಬೇಕಂದ್ರೆ ರಾತ್ರಿ 1 ಗಂಟೆ ಆಯ್ತು ಸ್ನೇಹಿತರೆ. 1 ಗಂಟೆ ಆಯ್ತು ರೀ. ಸಿಕ್ಕಾಪಟ್ಟೆ ರಾತ್ರಿ ಮಳೆ ಬಂದೈತಿ. ಮಳೆ ಹೊಡ್ತಕ್ಕೆ ತಗಡು ಸಪ್ಪಳಿಗೆ ಶ್ರಾವಣಿ ಎದ್ದು ಕುಂತಿದ್ಲು. ಇಲ್ಲಿ ಮಳೆ ಬರಾಕತ್ತೈತೆ ಅಂದೆ. ಇಷ್ಟು ಸೀರೆ ನೀನು ರಾತ್ರಿನೇ ಪಿಕೋ ಹಾಕಿದ್ದೀನಿ ರೀ. ಪಿಕೋ ಹಾಕಿ ಶ್ರಾವಣಿಯರು 9:30 10 ಗಂಟೆ ಹಾಕಿ ಬಂತ್ರಾಕಿ ಮುಕ್ಕೊಂಡ್ಲು. ನಾ ಮತ್ತು ಇಷ್ಟು ಪಿಕೋ ಹಾಕಿ ಮತ್ತು ಮಿಷನ್ ತೆಗೆದೀನಿ ರೀ. ಎತ್ತಿಡ್ಬೇಕಂತ ಫುಲ್ ಸುಸ್ತಾಗಿಬಿಡ್ತು. ಮಿಷನ್ ಇಲ್ಲಿ ಹಾಳೆ ಹಾಕಬೇಕು, ತಳಗಿಟ್ಟಿಗೆ ಹಾಕಿ ಮಾಡಿಡಬೇಕು. ಆ ಮಿಷನ್ ಸೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇವಾಗ 5:35 ಆಗೈತೆ ಸ್ನೇಹಿತರೆ. ಮಳೆ ಭಾಳ ಆಗೈತಿ. ಇಷ್ಟು ಮಡಚಬೇಕು. ಯಾಕೆ ಮಿಷನ್ ಆಗಿದೆ ಅಂದ್ರೆ ಇವತ್ತು ಹೆಂಗಾರ ಮಾಡಿ ಇಷ್ಟು ಪಾರ್ಸಲ್ ಕಳಿಸ್ತೀವಿ ಸ್ನೇಹಿತರೆ. ಇವತ್ತು ಗುರುವಾರ. ಇವತ್ತು ಕಳಿಸಿದ್ರೆ ಸೋಮವಾರ ಅನ್ನಕ್ಕೆ ನಿಮಗೆ ಬಂದು ಮುಟ್ತಾವ್ರಿ. ಗುರುವಾರ ಸೋಮವಾರಕ್ಕೆ ಬಂದು ಮುಟ್ತಾವೆ ರೀ. ಅದಕ್ಕೆ ಹೆಂಗಾರಲ್ಲ ರೀ ಪೋಸ್ಟಿಗೆ ನೆಟ್ವರ್ಕ್ ಬಂದ್ರೆ ಪೋಸ್ಟಿಗೆ ಕಳಿಸ್ತೀನಿ ರೀ. ಇಲ್ಲಿಗಂದ್ರೆ ಎಲ್ಲಿ ಹೊರಗಿನ ಕೊರಿಯರ್ ಆಫೀಸ್ ಇರ್ತಲ್ಲ ಅವಕ್ಕೆ ಹಾಕಿ ಬರ್ತೀನಿ ರೀ. ಪಾಪ ನನಗೂ ಒಟ್ಟು ಇವಕ್ಕೂ ನೋಡಿ ಅವಕ್ಕೆ ಗಂಟು ಹುಚ್ಚಂಗೆ ಅವಲ್ದು. ಈಗ ಗಂಟು ಹುಚ್ಚ ಸಾಕು ಪಾರ್ಸಲ್ ಬಂದೇ ಬರ್ತಾವೆ ರೀ. ಮತ್ತು ಇಷ್ಟು ಹೋಗ್ಬೇಕಲ್ಲ, ಇಷ್ಟು ಎದಿಮೆ ಇಟ್ಕೊಂಡು ಕುಂತಂಗತ್ತ. ನನಗೆ ಯಾವ್ದು ಬಾಕಿ ಇರಬಾರ್ದು ರೀ, ಗೊತ್ತಲ್ಲ. ಇಷ್ಟು ನಾ ಮಡಿಸ್ತೀನಿ ರೀ. ಮಡಿಸಿ ಮಿಷನ್ ಸೆಟ್ ಮಾಡಿ ಅವ್ನ ಕಟ್ಟಿಟ್ಟು ಮಿಷನ್ ಹೊಂದಿಸ್ತೀನಿ ರೀ. ಹೊಂದಿಸಿ ಆಮೇಲೆ ಅಂಗಳ ಕಸ ಗುಡಿಸ್ತೀನಿ ರೀ. ಮಳೆ ಭಾಳ ಬಡ್ದು ಸ್ನೇಹಿತರೆ. ಏನು ರಪ್ ಮಳೆ ಬರಾಕತ್ತು. 1 ಗಂಟೆ ಆಗೈತೆ ರೀ. ಮಲ್ಕೋಬೇಕು ಅನ್ನೋದ್ರಾಗನೇ ಮಳೆ ಶುರು ಆಗಿಬಿಡ್ತು ರೀ. ಶ್ರಾವಣಿನ ಎದ್ದು ಕುಂತಲು. ಮಳೆ ರಪ್ ಮಳೆ ಹಂಚಿಗೆ ಬರಾಕತ್ಬಿಡ್ತು. 2:30 ಆಗೈತೆ ರೀ. ಇದ್ದಿದ್ದು 5:30 ಆಗೈತೆ. 1-2 ತಾಸು ಅಟ್ಟೆ ಮುಕ್ಕೊಂದಿನಿ ರೀ ಇವತ್ತು ಅಂತಿರ್ಬೇಕು ಸ್ನೇಹಿತರೆ. ಇಲ್ಲಿ ಪುಟ್ಟಕ್ಕರು ಇದ್ದಾರೆ ನೋಡಿ. ಪುಟ್ಟಕ್ಕರ ಮನೆಯಾಗ ಇದ್ದಾರೆ. ನಾ ಕಡೆ ಇದ್ದಿಲ್ಲ ನೋಡಿ. ಮಳೆ ಜಗ್ಗಿ ಬಡ ಸ್ನೇಹಿತರೆ. ಕಂಡಪಟ್ಟಿ ಮಳೆ ಆಗೈತಿ. ಬನ್ನಿ ಏನು ಹೇಳಿದ್ನಲ್ಲ ಹಂಗೆ ಕಸ ಗುಡಿಸ್ಬೇಕು. ಎಲ್ಲ ಎತ್ತಿಟ್ಟು ಬರಂಬರಿ. 5:05 ಆಗೈತೆ ರೀ. ಇಷ್ಟು ಮಡಿಚಿ ಒಂದು ಪಾಲು ಕೈವಲ್ಲಿ ಮಾಡ್ದೈತೆ ಅದನ್ನು ಮಾಡಿಸ್ತೀನಿ ರೀ. ಇಷ್ಟು ಸೀರೆ ಮಾಡಿಸ್ತೀನಿ. ಎಲ್ಲ ಎತ್ತಿಟ್ಟು ಕೇರಿ ಸೌಂಡ್ ಮುಕ್ಕೊಳ್ರಿ. ಇವು ಪ್ಯಾಕಿಂಗ್ ಮಾಡಿ ಕಟ್ಟಿಟ್ಟು ಆಮೇಲೆ ಹಂಗೆ ಕಸ ಗುಡಿಸ್ತೀನಿ. ಅದಕ್ಕೆ ಬೇಗ ಎದ್ದೀನಿ ರೀ. 5:05 ಎದ್ದೀನಿ ರೀ. ಮತ್ತು ಜಲ್ದಿ ಹೋಗ್ಬೇಕು ರೀ ಮುದ್ದೇಬಾಳಕ್ಕೆ. ಇವತ್ತು ಗುರುವಾರ ಮುದ್ದೇಬಾಳ ಶಾಂತಿ ರೀ. ಮತ್ತು ಅದು ಅಲ್ಲಿ ಮುದ್ದೇಬಾಳ ಶಾಂತಿ ಐತಿ. ಮತ್ತು ಅದು ಲೇಟಾಗಿ ಹೋದ್ನಿ ಅಂದ್ರೆ ಮತ್ತು ಅಲ್ಲಿ ಕಂಡಪಟ್ಟಿ ಗದ್ದಲಾರ ಇಲ್ಲರಿ. ಸರ್ವರ್ ಬಂತಂದ್ರೆ ಇವತ್ತು ಪೋಸ್ಟ್ ನಾನು ಪುಣ್ಯ ರೀ. ಯಾಕೆ ಜಲ್ದಿ ಒಂದು ಸ್ವಲ್ಪ ಹಾಕಿ ಬಂದ್ರಾತ ಅಂತ ಮಾಡೀನಿ ರೀ. ಬಂದು ವಿಡಿಯೋ ಮಾಡ್ಬೇಕು ರೀ. ಕೆಲಸ ಭಾಳ ಅದ ಸ್ನೇಹಿತರೆ. ಎಷ್ಟು ಕೆಲಸ ಮಾಡಿದ್ರೆ ಕಮ್ಮಿನೇ ರೀ. ಕರೆಕ್ಟ್ ನಿದ್ದೆ ಆಗ್ತಾಯಿಲ್ಲ, ಕರೆಕ್ಟಾಗಿ ಊಟ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ ರೀ, ಮಾಡಲೇಬೇಕು. ಜೀವನ ಅನ್ನೋದು ಭಾಳ ಕಷ್ಟ ಇದೆ ಸ್ನೇಹಿತರೆ. ಯಾವುದೇ ಕೆಲಸನ ಮಾಡ್ತೀವಂದ್ರೆ ಅದು ಸುಲಭ ಅಲ್ಲ. ಅದು ಮಾಡ್ದಾಗ ಗೊತ್ತಾಗತ್ತೆ ರೀ ಕೆಲಸ ಏನನ್ನೋದು. ಇದ್ದಿಗಡಬೇಕು, ಅಟ್ಟಿ ಊಟ್ಲಾರ ಮಾಡಬೇಕು. ಅದು ಹಂಗೆ ಐತ್ರಿ. ಇಷ್ಟು ಪ್ಯಾಕ್ ಮಾಡಿ ಎಲ್ಲ ಸಿಗ್ತೀನಿ ರೀ ನೀವು ನೋಡಿ ಸ್ನೇಹಿತರೆ. ಟೈಮು 7 ಗಂಟೆ ಆಗೈತಿ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕೊಂಡು ಪಡ್ಸಾಲಿ ಅಟ್ಟ ಎಲ್ಲ ಕಸ ಗುಡ್ಸೀನಿ ರೀ. ಇವಾಗ ಬನ್ನಿ ಒಳಗೆ ಹೋಗೋಣ. ನೋಡಿ ಎಲ್ಲ ಕ್ಲೀನಾಗಿದೆ. ಶ್ರಾವಣಿ ಕುಂತಾಡ್ರಿ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಅಡುಗೆ ಮನೆ, ದೇವ್ರ ಮನೆ ಕಸ ಗುಡ್ಸಿ ನಿಂದು ರೊಟ್ಟಿ ಪಲ್ಯ ಮಾಡ್ಕೊಂಡು ಎಲ್ಲ ಕೆಲಸ ಅವ್ರ ಸಾಲಿಗೆ ಕಳಿಸಿ ಬಟ್ಟೆ ಬಾಂಡೆ ಮಾಡಿ ಮುದ್ದೆ ಒಳಗೆ ಹೋಗ್ಬೇಕು ಸ್ನೇಹಿತರೆ. ಹೇಳಿ ನಿಮ್ಗೆ ಅದಕ್ಕೆ ಬೇಗ ಇದ್ದೀನಿ. ಶ್ರಾವಣಿ ಕುಂತಾವಡಿ ಪಾರ್ಸಲ್ ಬಿಚ್ಚಬೇಕು. ಮುದ್ದೆ ಒಳಗೆ ಹೋಗಿ ಬಂದು ಬಟ್ಟೆ ಪಾರ್ಸಲ್ ಬಂದಿದೆ. ನಿನ್ನೆ ವಿಡಿಯೋದಾಗ ನೋಡಿರ್ಬೇಕು ನೀವು ಪಾರ್ಸಲ್ ಬಂದಿದ್ದು. ಶ್ರಾವಣ್ ನೋಡಿ ಮುಕ್ಕೊಂಡು ತಾಳೆ ಹಂಗೆ ಬಿಟ್ಟನ್ರಿ. ಪ್ಯಾನ್ ಹಚ್ಚನ ಮ್ಯಾಮ್ ಮನೆಗೆ ಸೀದಾ ಮುಕ್ಕೋರಪ್ಪ ಅಂದರೆ ಹೋಗಿ ಮುಕ್ಕೊಂಡು ನೋಡ್ತಿರ್ಬೇಕು ಸ್ನೇಹಿತರೆ. ಎಲ್ಲ ಕ್ಲೀನ್ ಆಯಿತು. ಇವಾಗ ಏನಿಲ್ಲ, ಅಡುಗೆ ಮನೆ ಕಸ ಹುಡುಗಿ ಬಾಂಡೆ ತಿಕ್ಕಿ ರೊಟ್ಟಿ ಪಲ್ಯ ಮಾಡಿ ರೊಟ್ಟಿ ಸಜ್ಜು ಮಾಡ್ಕೊಂಡು ಕೇರಿ ಮತ್ತು ಇವು ಬ್ಲೌಸ್ ಕಟ್ ಮಾಡ್ಬೇಕಂದು ಯಾವುದು ಆಗಲಿಲ್ಲ ರೀ. ಅವನು ಅಲ್ಲೇ ಮಾಡೋ ಮುಂದಿಟ್ಟು ನೋಡಿ ಎತ್ತಿ ಕೇರಿ ಯಾವ್ದಂತ ಮಾಡ್ತೀರಿ ಸ್ನೇಹಿತರೆ. ಮನುಷ್ಯ ಹಿರೇನ ಆಗ್ಬಿಟ್ಟೈತೆ ದನಿ ಯಾವ ಥರ ಆಗಿದೆ ನೋಡಿ. ಮಾಡೋ ಕೆಲಸ ಮಾಡಿದೆ. ಅದ್ರಾಗ ಒಂದು ಸಾಮಾನು ಎಲ್ಲಿ ಮನೆ ತುಂಬ ಇದ್ದೊಂದು ನೀಟ್ ಅನ್ಸಲ್ಲ ನನಗೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಕ್ಲೀನ್ ಅನಿಸುತ್ತೆ. ಮುದ್ದೆ ಬಳಕೆ ಹೋಗಿ ಪಾರ್ಸಲ್ ಹಾಕಿ ಬಂದು ಬಟ್ಟೆ ಗಂಟು ಸ್ಟಾಕ್ ಹೊಸ್ತೀನಿ ರೀ. 1500 ರೂಪಾಯಿಗೆ 2 ಸೀರೆ ಅದ ಸ್ನೇಹಿತರೆ. ಫುಲ್ ಆಫರ್ನೇ 2 ಸೀರೆಗಳು. ನೀವು ಯಾರೂ ವಿಡಿಯೋ ಬರೋಣ ಮಿಸ್ ಮಾಡ್ಕೋಬೇಡಿ. ಬೇಗ ಆರ್ಡ್ರ್ ಕೊಡ್ರಿ, ತೊಗೊಳ್ಳಿ. ನೋಡಿ ಎಲ್ಲ ಕ್ಲೀನಾಗಿದೆ. ಬನ್ನಿ ಸ್ನೇಹಿತರೆ. ಮತ್ತು ನಿಮಗೆ ಅಡುಗೆ ಮಾಡ್ಕೊಂಡು ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಾಗ ಅಡುಗೆ ಮನೆ ಎಲ್ಲ ಕಸ ಹುಡಿ ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಏನು ಕೆಲಸ ಇಲ್ಲ ರೀ. ನೀನು ಬಾಕೆಟ್ ಎತ್ತಿರ್ಬೇಕು, ಹಿಟ್ಟಿನ ಬಾಕೆಟ್ ಅದನ್ನೂ ಎತ್ತಿರಲಿಲ್ಲ ನೋಡಿ ಸ್ನೇಹಿತರೆ. ಇನ್ನು ಶ್ರಾವಣ್ ಮಲ್ಕೊಂಡಾನ. ಶ್ರಾವಣಿನ ಹೋಗಿ ಕಸ ಚೆಲ್ಲಿ ಬಂದು ಎಲ್ಲ ಕ್ಲೀನಾಗಿದ್ದು ನೋಡ್ತಿರ್ಬೇಕು. ಹಂಗೆ ಕಸ ಹೊಡ್ಕೊಂಬಂದು ನೋಡಿರಿ. ಟೈಮು 7:20 ಆಗೈತೆ ರೀ. ಅಡುಗೆ ಮನೆ ಎಲ್ಲ ಕಸ ಗುಡ್ಸೀನಿ ರೀ. ಅದನ್ನೇ ಚೆಲ್ಕೊಬಂದು ನೋಡಿ ಗ್ಯಾಸ್ ಕಟ್ಟಿ ಒಂದು
ಗ್ಯಾಸ್ ತೊಳ್ಕೊಂಡು ಕೇರಿ ಅದು ಪಲ್ಯ ಮಾಡೀನಿ ರೀ. ಶೇಂಗಾ ಮಿಕ್ಸರ್ಗೆ ಹಾಕಿಟ್ಟಿನಿ ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೀನಿ ಕುದಿಯಾಕತ್ತೆ ಸ್ನೇಹಿತರೆ. ಇದು ಮೊದಲಿನ ಹಿಟ್ಟಿತ್ತು ರೀ. ಇದು ಹಾಕ್ಕೊಂಡು ಹಿಟ್ಟು ತುಂಬಿಟ್ಟು ಹಾಳಿ ಹಾಕಿ ಬಕೆಟ್ ಮಾಡ್ದಾಗ ಇಟ್ಟು ನೋಡಿ. ಯಾಕೆ ಏನರ ಬೆಳ್ಳಿ ಮಾಡಿ ಅಂತ ಹಾಳಿ ಹಾಕಿ ಇಟ್ಬಿಡ್ತೀವಿ ಸ್ನೇಹಿತರೆ. ಆ ಥರ ನೋಡಿ ಈ ಥರ ಎಲ್ಲ ಮನೆ ಕ್ಲೀನ್ ಆಗೈತಿ. ಹಿಂದಿನ ನೋಡಕ್ಕೆ ಬಂದ್ರೆ ಹಿಂದಿನ ಏನೂ ಕ್ಲೀನ್ ಮಾಡಿಲ್ಲ ರೀ. ಇದು ಮೊದಲಿನ ಹಿಟ್ಟಿತ್ತು. ಹಿಟ್ಟು ಮಾಡ್ಕೊಂಬಿಡ್ತೀನಿ ರೀ. ಇವತ್ತೊಂದಾರು ಮೊದಲಿನ ಹಿಟ್ಟು ಖಾಲಿ ನೋಡಿರಿ ಮನ್ಯಾಗ. ಇದು ನೀನು ಬಿಸೋಮಿದಿಟ್ರಿ. ಅದನ್ನು ಸಣ್ಣ ಬಕೆಟಿಗೆ ಹಾಕೋತೀನಿ. ದೊಡ್ಡದಾಗುತ್ತಲ್ಲ ಎತ್ತು ಇರೋದಾಗಲ್ಲ ಅಂತೇಳಿ ಸಣ್ಣ ಬಕೆಟಿಗೆ ಆದಂಗೆ ಹಾಕೊಂಡು ಮಾಡ್ತೀವಿ ಸ್ನೇಹಿತರೆ. ಇವತ್ತು ಅಟ್ಟಿ ಇಟ್ಟೀನಿ. ರೊಟ್ಟಿ ಮಾಡೋಕ್ಕೆಲ್ಲ ರೆಡಿ ಮಾಡೀನಿ ರೀ. 7:30 ಆಗೈತಿ. 8:08 ಅನ್ನಕ್ಕೆ ಒಂದು ತಾಸು ರೊಟ್ಟಿ ಬಡಿದ್ನಿ ಅಂದ್ರೆ ನೋಡಿ. ಹಿಂದೆ ಬಾಂಡೆ ಅದಾವೆ. ಮಳೆಗೆಲ್ಲ ಬಕೆಟ್ ಬಿದ್ದವು. ಮಳೆ ಹೊಡೆದೈತಿ. ನೀನು ನುಗ್ಗು ಮಳೆ ಹೊಡೆದೈತಿ ನೋಡಿ. ಕಾಣ್ತಿರ್ಬೇಕು ಗಿಡಗಳೆಲ್ಲ ಹೆಚ್ಚು ಕಪ್ಪ ಒಂದು ಸುಳು ಗಾಳಿ ನೋಡಿ. ಇವತ್ತು ಸ್ವಲ್ಪ ಗಾಳಿ ಇಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಮತ್ತೆಲ್ಲ ಮನೆ ಕ್ಲೀನ್ ಮಾಡಿ ರೊಟ್ಟಿ ಮಾಡಿ ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀ ನಿಮಗೆ. ಚೌಳಿಕಾಯಿ ಪಲ್ಯ ಕುದಿಯಾಕತ್ತೈತಿ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೀನಿ ರೀ. ಯಾಕಂದ್ರೆ ಮುತ್ತೇರಿಗೆ ಹಣ್ಣು ಕುದಿಬೇಕು ಸ್ನೇಹಿತರೆ. ಅದಕ್ಕೆ ನೋಡಿ ಶ್ರಾವಣ ಮಲ್ಕೊಂಡಂಬ್ರಿ ಮಲ್ಕೊಳ್ತಾ ಅನ್ನ ಹವಾ ಐತೀನಿ. ರಾತ್ರಿ ಮಳೆ ನಮ್ಮ ನೀರು ಸ್ನೇಹಿತರೆ. ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಶೇಂಗಾ ಪುಡಿ ಹಚ್ತೀನಿ ರೀ. ಸ್ವಲ್ಪ ಮುತ್ತೇರಿಗೆ ಅಲ್ಲಿ ಎಲ್ಲ ಸಿಕ್ಕೋತಾವ್ರಿ ಅವು. ನಮ್ಮ ಹದ ನೋಡ್ಕೊಂಡು ಅಂದ್ರೆ ನಾವು ಹೊಲದ ಹೆಂಗಾರ ಉಂಟಿವಿ ಸ್ನೇಹಿತರೆ. ನಾವು ಹದ ನೋಡ್ಕೊಂಡು ನಾ ಮಾಡೀನಿ ಅಂದ್ರೆ ಮುತ್ತೆ ಉಣ್ಣಾಗ ಚೌಳಿಕಾಯಿ ಎಲ್ಲ ಸಿಕ್ಕೋತಾವೆ. ನಮ್ಗೆ ಅದಕ್ಕೆ ಹಣ್ಣು ಕುದಿಸ್ತೀನಿ ರೀ. ಪಲ್ಯ ಯಾವ್ದು ಅಲ್ಲಿ ಮೊದಲ ಬಿರ್ಸು ಮಾಡ್ತಿದ್ದೀನಿ ರೀ. ಭಾಳ ನೀರು ಹಚ್ತಿದ್ದಿಲ್ಲ ಚೌಳಿಕಾಯಿಗೆ. ಸ್ವಲ್ಪ ಹಾಕಿ ಇದು ಹಚ್ಚಿ ಬಿಡ್ತಿದ್ದೆ. ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡಿ ಸಿಗ್ತೀನಿ ನಿಮಗೆ. ಮುದ್ದೆ ಹಾಕೊಂಡು ಹೋಗ್ಬೇಕು ಸ್ನೇಹಿತರೆ. ಶ್ರಾವಣ ಕುಮಾರ್ದು ಜಾಕ್ ಆಗೈತೆ. ಶ್ರಾವಣಿದು ಜಾಕ್ ಆಗೈತೆ. ಒಂದು ಬುತ್ತಿ ಡಬ್ಬ ಮೊಸರು ತಿಕ್ಕಿಲ್ಲ ರೀ. ಬುತ್ತಿ ಡಬ್ಬ ತೊಳ್ಕೊಂಬ ಬುತ್ತಿ ಕಟ್ಟಿ ಊಟ ಮಾಡಿಸಿ ಉಸು ಬಾಂಡೆ ತಿಕ್ಕಿ ಬಟ್ಟೆ ಒಗ್ದು ಹಾಕಿ ನಾ ಜಾಕ ಮಾಡಿ ಮುದ್ದೆ ಹಾಕೋಬೇಕು ಸ್ನೇಹಿತರೆ. ಗುರುವಾರ ರಾಯರ ಪೂಜೆ ಮಾಡಬೇಕು. ಹಾಯ್ ಮಾಡಿ ಶ್ರಾವಣ. ಇಲ್ಲಿ ನೋಡಿರಿ ಹಾಯ್. ಗುಡ್ ಮಾರ್ನಿಂಗ್ ಆಂಟಿಯರಿಗೆಲ್ಲ ರೀ. ಗುಡ್ ಮಾರ್ನಿಂಗ್ ಆಂಟಿ ಅನ್ಬೇಕು. ದೋಸೆ ಮಾಡ್ಬಾ. ನೋಡಿ ಸ್ನೇಹಿತರೆ ರೊಟ್ಟಿ ಮಾಡಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಮನೆ ವರ್ಷಿ ಅವ್ರ ಜಾಕ ಇದಿಷ್ಟು ರೊಟ್ಟಿ ಮಾಡಿಟ್ಟು ಎತ್ತಿಟ್ಟು ಇದನ್ನ ಒರೆಸಿ ಇವ್ರ ಜಾಕ ಮಾಡಿಸಿ ಕುಡಿದ ಇದು ನೀರು ತುಂಬಿ ಬ್ಯಾರಲ್ ಕಚ್ಚಿ ಸ್ನೇಹಿತರೆ. ಈಗ ಬ್ಯಾರಲ್ ಕಚ್ಚೀನಿ. ಶ್ರಾವಣಿ ಡಬ್ಬಿ ತೊಳ್ಕೊಂಬಂದ. ಅದೊಂದು ಡಬ್ಬಿ ಅಟ್ಟ ತೊಳ್ಕೊಂಬಂದೇನು ನಡಿ. ಬೀರಪ್ಪ ಮತ್ತೆ ಹೊಸ ಮಾಡ್ಬೋದು. ಊದಿ ಕಡೆ ಹಚ್ಚಿ ದೀಪ ಹಚ್ಚಿ 8:30 ಸ್ನೇಹಿತರೆ. ಬರ್ರಿ ಇವಾಗ ಬಟ್ಟೆದ ಬಾಂಡೆದ ಮಾಡಬೇಕು. ಅವ್ರು ಊಟ ಮಾಡಿಸ್ತೀನಿ. ಅವ್ರನ್ನ ಕಳಿಸ್ತೀನಿ. ಮತ್ತು ಶಾಲೆಗೆ ಕಳಿಸಿ ನಾ ಮಾಡಿ ಮುದ್ದೆ ಹಾಕೋಬೇಕ್ರಿ. ಬುತ್ತಿ ಕಟ್ತೀನಿ ರೀ ಆಕೆಗೆ. ದೇವ್ರಿಗೆ ಹೋಗ್ಬಾ ಖಜೂರು ತಿಂದ. ಆಮೇಲೆ ನೋಡ್ರಿ ಈಗ ಹೋಗು ತಿಂದು ಕೈ ತಕ್ಕೊಂಡು ದೇವ್ರಿಗೆ ಹೋಗ್ಬಾ. ಶ್ರಾವಣ ಬಾ ಊಟ ಮಾಡಿಸ್ತೀನಿ ಅಪ್ಪ. ಬನ್ನಿ ಸ್ನೇಹಿತರೆ ಪಲ್ಯ ರೊಟ್ಟಿ ರೆಡಿಯಾಗಿ ಆಯ್ತು ನೋಡಿ. ಚೌಳಿಕಾಯಿ ಪಲ್ಯ ಮುತ್ತೆ ಹೋಗಿ ಊಟ ಕೊಟ್ಟು ಬಂದಾರ. ಶ್ರಾವಣಿ ಹೋಗಿ ಆಗಾಕಲೆ. ಹೌದು ಶ್ರಾವಣಿ ಮುತ್ತೆ ಕೊಟ್ಟು ಬಂದ್ಯಾ ನೋಡಿ. ರೊಟ್ಟಿನೂ ರೆಡಿ ಆಗ್ಯಾವು. ಬಿಸಿ ರೊಟ್ಟಿ ಪಲ್ಯ ರೊಟ್ಟಿ ಬುತ್ತಿ ಕಟ್ತೀನಿ ರೀ. ಮಧ್ಯಾಹ್ನಕ್ಕೆ ಸಂಜೆಗೆ ಅನ್ನ ಸಾರು ಮಾಡ್ತೀನಿ. ಅಕ್ಕಿ ರೊಟ್ಟಿನ ಜಾಕ್ ಆಗಿದ್ದಿಲ್ಲ ರೀ. ಅವಾಗ ಕೊಟ್ಟು ಬಂದ ಬಿಸಿ ರೊಟ್ಟಿನಿ ಮುದ್ದೆ ಜೈಲ್ ಕೊಟ್ಟೆದ್ದು ಬಾ ಮುತ್ತೆಗೆ ಊಟ. 4 ರೊಟ್ಟಿ ಒಂದಿಷ್ಟು ಪಲ್ಯ ಕೊಟ್ಟು ಬಂದಿ ಶ್ರಾವಣಿ. ಬನ್ನಿ ಸಹಿತ ಮಾಡಿ ಸಿಗ್ತೀನಿ. ಬುತ್ತಿ ಕಟ್ಟಿ ಶ್ರಾವಣಿ ಉಳಿ ಸಿಗ್ತೀನಿ. ಟೈಮು 9:30 ಆಗೈತಿ. 9:30 ಕರೆಕ್ಟ್ ಆಗೈತಿ. ಶ್ರಾವಣ ಕುಮಾರ ಸ್ಕೂಲ್ಗೆ ಹೋದ್ರು. ಪುಟ್ಟಕ್ಕ ಬಂದಿದ್ಲು. ಪುಟ್ಟಕ್ಕಗೆ ಹೇಳಿದೆ ವಿಡಿಯೋ ಮಾಡ್ಬೇಕು. ಪುಟ್ಟಕ್ಕ ಜಲ್ದಿ ಕೆಲಸ ಮಾಡ್ಕೊ. ನಾನು ನೋಡು ಅವ್ರು ಯಾಕಕ್ಕ ಇವತ್ತು ಬಟ್ಟೆ ಬಾಂಡೆ ಎಲ್ಲ ಕೆಲಸ ರೊಟ್ಟಿ ಪಲ್ಯ ಎಲ್ಲ ಮಾಡಿ 9:30 ಅನ್ನಕ್ಕೆ ದಿನ ಏನೂ ಮಾಡ್ತಿದ್ದಿಲ್ಲ. ಅವ್ರಿಗೆ ಇಟ್ಟು ಮಾಡಿ ಕಟ್ಟಿ ಉಟ್ಟು ಗೊಮ್ಮಂತ ಹೆಂಗೆ ಇಟ್ಟಿರ್ತಿದ್ದಿ ಎಲ್ಲ ಮಾಡಿ ಅಲ್ಲ. ಹೌದು ಮಾಡ್ಬೇಕಂದ್ರೆ ಎಲ್ಲ ಮಾಡ್ತೀವಿ ಸ್ನೇಹಿತರೆ. ಬಟ್ಟೆನೂ ಹೋಗ್ದಿ ನೋಡಿ. ಇಲ್ಲಿ ಬೇಕಾರೆ ಬಟ್ಟೆನೂ ಹೋಗಿದ್ದೀನಿ. ಟವಲ್ ಹೋಗಿ ಹಾಕಿದಾರೆ. ಮೈ ವರ್ಷ ಟವಲ್ ಹೊಲಸಾಗಿತ್ತು. ನೀರು ಬಂದೆಲ್ಲ ಬಟ್ಟೆ ಹೋಗೋದು ಮ್ಯಾಗ ಒಣಾಕ್ಬೇಕ್ರಿ. ಜಾಕಿಲಿನ ಈಗ ಇಷ್ಟು ರೆಡಿ ಮಾಡಿಟ್ಟಿನಿ. ಅದೊಂದು ನೋಡಿ ಸ್ನೇಹಿತರೆ. ನಾನು ಏನು ಮಾಡಿ ಫೋನ್ ಹಚ್ಚಿ ಉಸುರು 4 ಏನು ಬೆಂಗಳೂರಿನಿಂದ ಆರ್ಡ್ರ್ ಮೇಲೆ 3 ಮಂದಿ ಸಿಸ್ಟಾರ ಹೆಸರು ಹಾಕ್ಯಾರ. ಇವ್ರ ಹೆಸರೇ ಕೊಟ್ಟಿಲ್ಲ. ಮತ್ತು ಈಗ ಅದು ಬಿಟ್ಟು ಹೋಗ್ತೀನಿ ರೀ. ಏನು ಮಾಡಿ ಹೇಳ್ರಿ ಹೆಸರು ಕೊಟ್ಟಿಲ್ಲ. ಈಗ ಯಾವ ಫೋನ್ ಹಚ್ಚೋತಿ ಹೆಸರು ಬರ್ಕೋತ ಪ್ಯಾಕ್ ಮಾಡ್ಕೊತ ಕುಂದಲ್ರಿ. ಮತ್ತು ಬಿಚ್ಚಬೇಕು ಒಳ್ಳೆ ಕಾದ ಹಾಕಬೇಕು. ಇಷ್ಟು ಪಾರ್ಸಲ್ ಹೋಗ್ತಾವ ನೋಡಿ ಸ್ನೇಹಿತರೆ. ನೀವು ಮತ್ತು ಬಂದಿದ್ದು ಆರ್ಡ್ರ್ ಆವಿಸ್ ಹಾಕಿನಿ. ಅದು ಸ್ವಲ್ಪ ಇದ್ದು ರೀ. ಮತ್ತು ಬಂದ ಮತ್ತೊಂದು 4-5 ಸೀರೆ ಆರ್ಡ್ರ್ ಬಂದಿದ್ದು. ಮತ್ತು ಇದು ಪ್ಯಾಕಿಂಗ್ ಮಾಡಿ ವಿಡಿಯೋ ಬಿಡೋಣ ಬಿಟ್ಟನೆ ಮತ್ತು ಆರ್ಡ್ರ್ ಬರ್ತಾವಂತೆ. ನಿನ್ನ ಪ್ಯಾಕಿಂಗ್ ಮಾಡಲಿಲ್ಲ. ಇಷ್ಟು ಪಿಕೋ ಹಾಕೊಂಡೆ. ಒಂದಿಷ್ಟು ಅಮೌಂಟ್ ಕೊಟ್ಟರು.
ಹೆಲ್ಪ್ ಆಗುತ್ತೆ ನೋಡಿ. ನಾ ಪುಟ್ಟಕ್ಕೆ ಇಟ್ಕೊಡ್ತೀನಿ ಅಂತೇಳ ನೋಡಿ. ಇಷ್ಟು ಬಾಂಡೆ ತಿಕ್ಕಿನಿ, ಎಲ್ಲ ಕ್ಲೀನಾಗಿ ಸ್ನೇಹಿತರೆ. ಶ್ರಾವಣ ಒಂದು 2-3 ತುತ್ತು ಬಾಗಿಲಿ ಮ್ಯಾಗಿಟ್ಟು ಸಾಲಿಗೆ ನೋಡಿ. ಊಟ ಮಾಡೋದು ನಾ ಏನಿ ಒಂದು ರೊಟ್ಟೆ ಅರ್ಧ ರೊಟ್ಟಿ ಉಂಡ. ನಾ 3 ತುತ್ತು ಇಟ್ಟೋಗಿದ್ದ. ಅದನ್ನ ತಂದು ಪಲ್ಯನೂ ಬಳ್ದು ಸಣ್ಣ ಇದ್ರಾಗಿಟ್ಟು ತುತ್ತು ಮ್ಯಾಗಿಟ್ಟು ನೋಡ್ರಿ. ಈಗ ಉಂಡ್ರಾತು ಯಾಕೆ ಕೆಡ್ಸೋದಂತ ನಾ ಹೆಂಗೆ ಸುಳ್ಳಿ ಸುತ್ತ ಕೊಟ್ಟಿನಿ ಹಾಗೆ ಬಾಗಿಲಿ ಮ್ಯಾಗಿಟ್ಟು ಹೋಗ್ಬಿಟ್ಟಾನ್ರಿ. ಇನ್ನು ಮೆಕ್ಕಿ ಅಲ್ಲಿ ಹೇಳಿರು ಮಮ್ಮಿ ಬೇರೆ ಹೊಡಿತಾ ಅಂತೇಳಿ ಮತ್ತು ನಾನು ನೋಡಿದೆ ತೊಗೊಂಬಂದಿನಿ ರೀ. ಅನ್ನಕ್ಕೆ ಯಾಕೆ ಸಾಕು ಮಾಡೋದಂತ ಪಲ್ಯದ ಅಷ್ಟು ತಿಕ್ಕಿನ್ರಿ. ಪಂಚು ಸಂಜೆಗೆ ಅನ್ನ ಸಾಂಬಾರು ಮಾಡ್ಬೇಕಂತ ಪ್ಲ್ಯಾನಿಂಗ್ ಇದೆ ರೀ. ಮುದ್ದೆ ಹೋಗ್ಬೇಕಾ ಸೀರೆ ಉಟ್ಕೋಬೇಕಾ ಸೀರೆನೂ ರೆಡಿ ಮಾಡಿಟ್ಟಿನಿ. ಹಿಂದೂ ಎಲ್ಲ ಕ್ಲೀನಾಗೈತೆ ರೀ, ಕಾಂತಿರ್ಬೇಕು ನೋಡಿ. ಎಲ್ಲ ಆಗೈತೆ. ಇನ್ನು ಬಟ್ಟೆ ಒಣ್ಯಾಕೆ ಬಂದು ಜಾಕ ಮಾಡಿ ಸಿಗ್ತೀನಿ ಸ್ನೇಹಿತರೆ ಮತ್ತು ನಿಮ್ಗೆ. ಮತ್ತು ಸ್ನೇಹಿತರೆ ಕಮೆಂಟ್ ವಿನ್ನರ್ ಯಾರಂದ್ರೆ ಇದು ಲಕ್ಷ್ಮೀ ಪಡ್ಯಾಕ್ನೂರು ಅಂತ ನೋಡಿರಿ. ಯಾರನ್ನ ಹೊಸ ಐಡಿ ಸ್ನೇಹಿತರೆ ನನಗೆ ಗೊತ್ತಿಲ್ಲದು. ಲಕ್ಷ್ಮೀ ಪಡ್ಯಾಕ್ನೂರು ಅವ್ರು 15 ಲೈಕ್ ಅವ್ರು ಇನ್ನೇ ನೋಡಿದ್ದು. ನಾನು ದಿನ ನೋಡ್ತಿರ್ತೀನಿ ರೀ ಕಮೆಂಟ್ ವಿನ್ನರ್ ಯಾರು ಆತಾರ ಅಂತ. ಅವ್ರಿಗೆ ಹೋಗುತ್ತೆ ನೋಡಿ. ಅವ್ರು ಹುಡುಗ ಹಣೆ ಬರ್ದಂಗೆ ಐತೆ. ಅದು 15 ಲೈಕ್ ಆಗ್ಯಾವ್ರಿ. 15, 5, 3 ಅದಾವ ರೀ. ಫಸ್ಟ್ ಸೆಕೆಂಡ್ 3 ಐತೆ ರೀ. ಆದ್ರೆ ಫಸ್ಟ್ ಪಡ್ಯಾಕ್ನೂರು ಅಂತ ಐತಲ್ಲ ಲಕ್ಷ್ಮೀ ಪಡ್ಯಾಕ್ನೂರು ಅವರೇ ವಿನ್ನರ್ ಮಾಡೀನಿ ರೀ. ಆಯ್ನ ನಾಳೆಗೆ ಒಂದಿನ ನಾಡ್ದು ದಿನ ಆಯ್ತಾರ ಡಿಸೈಡ್ ಮಾಡಿಬಿಡ್ತೀನಿ ರೀ ಯಾರ್ದು ಅನ್ನೋದು. ಆ ಆಟಟ್ರೊಳಗೆ ಯಾರ್ಯಾರು ಹೆಚ್ಚಿಗಾತ ಯಾರ್ಯಾರು ಕಮ್ಮಿಗಾತ ನೋಡ್ಬೇಕು ರೀ. ಬನ್ನಿ ಸ್ನೇಹಿತರೆ ಬಟ್ಟೆ ಹೊಡ್ಯಾಕೆ ಸಿಗ್ತೀನಿ ನಿಮ್ಗೆ. ಈಗ ಭಾಳ ದಿನ ಆಗೈತೆ. ಮತ್ತು ಸಿಸ್ಟರಿಗೆ ಫೋನ್ ಹಚ್ಚಿ ವಾಟ್ಸಪ್ಪಿಗೆ ನಂಬರ್ ಹೆಸರು ಹಾಕ್ರಿ ಅಂದೆ ಹಾಕಕತ್ತಾರ. ಇದು ಕವರ್ ಕಡ್ಯಾಕ್ ತಳೀನಿ ರೀ. ಇದಕ್ಕೆ ಹೆಸರು ಹಾಕ್ಕೊಂಡು ಹೋಗಬೇಕು. ಟೈಮು 10-18 ಆಗೈತೆ ರೀ. ರಾಯರ ಪೂಜೆ ಸಿಂಪಲ್ಲಾಗಿ ಮಾಡಿದೆ. ಮತ್ತು ಹೂವು ರಂಗೋಲಿ ಏನೂ ಹಾಕ್ಲಿಲ್ಲ ರೀ. ಹೂವು ಸಿರಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಊಟ ಮಾಡಿದೆ. 2 ರೊಟ್ಟಿ ಹೋಗಲ್ಲಾಗ್ಯಾವ್ರಿ. ಇವು ಆರ್ಡ್ರ್ ಹೋಗುತ್ತಾನ ಊಟನೂ ಹೋಗಲ್ಲ, ನಿದ್ದೆನೂ ಬರಲ್ಲ ಸ್ನೇಹಿತರೆ. ಇವು ಆರ್ಡ್ರ್ ಹೋದ ಮತ್ತು ಸ್ವಲ್ಪ ನಿರಾಳ ಆಗುತ್ತೆ ಕೆಲಸ. ಯಾಕೆ ಮೈ ಮೇಲೆ ಪೆಂಡಿಂಗ್ ಕೆಲಸ ಕುಂತಂಗೆ ಆಗ್ಬಿಟ್ಟೈತೆ ರೀ. ನನ್ನ ಮೈ ಮೇಲೆ ಕುಂತಂಗೆ ಆಗ್ಬಿಟ್ಟಾವ. ಗಂಟು ಹಾಕಿಬಿಟ್ಟು ಬಂದೆ ಅಂದ್ರೆ ಸೇರಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಓಕೆ ರೀ. ಪಾರ್ಸಲ್ ಹಾಕಿ ನನಗೆ ವಿಡಿಯೋ ಮಾಡಿದಾರೆ ಮಾಡ್ತೀನಿ. ಇಲ್ಲಿಕ ಮನೆ ಬಂದ್ರೆ ಮಾಡ್ತೀನಿ. ಮುದ್ದೆದಾಗಾರ ವಿಡಿಯೋ ಮಾಡ್ತೀನಿ. ಪುಟ್ಟಕ್ಕೆ ಹೋಗೋ ಸ್ವಲ್ಪ ಬಾಂದೇನು ರೀ. 10-18 ಆಗೈತಿ. 10-20 ಬಸ್. 10-20 10:30 ಬರ್ತೀರಿ. ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಹೋಗಿ ಸಿಗ್ತೀನಿ ರೀ ಮುದ್ದೆ ಒಳಗೆ ಹೋಗಿಂದ. ನೋಡಿ ಸ್ನೇಹಿತರೆ ಇಲ್ಲೇ ಪೋಸ್ಟಿಗೆ ಬಂದೆ. ಮತ್ತು ಸರ್ವರ್ ಅಂದ್ರೆ ನಾನು ಬೆವರೇ ಬಂದುಬಿಡ್ತೀರಿ. ಫುಲ್ ಬೆವ್ರು ಕೇರಿ ಕುಂತ್ಬಿಟ್ಟು ನೋಡಿ. ಎಷ್ಟು ಹೈರಾಣ ಶ್ರೀ ಜಲಮ ಸ್ನೇಹಿತರೆ. ಬೆವ್ರು ನೋಡಿ ಎಷ್ಟು ಬರಾಕತ್ತೈತಿ. ಸರ್ವರ್ಲನ ಭಯ ಆಗಿಬಿಡ್ತೀರಿ ನನಗೆ. ಏನು ಮಾಡೋದಪ್ಪ, ಹೆಂಗೆ ಕಳ್ಸೋದು, ವ್ಯೂವರ್ಸ್ಗಳಿಗೆ ತಲುಪಿಸ್ಬೇಕಲ್ಲ ಅಂಥೇಳಿ ಬಟ್ಟೆ ಗಂಟು ನೆಟ್ಟಿ ಸ್ನೇಹಿತರೆ. ತಳಗೆ ತೋರಿಸ್ತೀನಿ ಬರೀ ಬಟ್ಟೆ ಗಂಟು ಅಂತ ನೋಡಿ ಇಟ್ಟಿನಿ. ಅಡ್ಡಿ ಗಂಟು ಸರ್ವರೇ ಇಲ್ಲ ನೋಡ್ಬೇಕು ರೀ. ಮಾಮಾರಿ ಫೋನ್ ಹಚ್ಚಿ ಎಲ್ಲ ಕಳಿಸಿ ವ್ಯವಸ್ಥೆ ಮಾಡ್ತೀನಿ ರೀ. ಹಂಗೆ ಅಲ್ಲಿ ನಿಮ್ಗೆ ಹೊರಗಡೆ ಕಳಿಸ್ತೀನಿ ರೀ. ಇಲ್ಲಿ ಪೋಸ್ಟಿಗಾರ ನಮ್ಗೆ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಅಷ್ಟೇ ಬಡ್ಕೊಳ್ಳಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಟೈಮು 3 ಗಂಟೆ ಆಗೈತಿ. ಕಾಲು ಸುಟ್ಟುಗೋತಾ ಬಂದು ನೋಡಿರಿ. ಚಪ್ಪಲಿ ಹಾಕೊಂಡು ಹೋಗಿಲ್ರಿ. ಬಸ್ ಬರ್ತಂತ ಹಂಗೆ ಓಡೋದ್ಯಾ. ಕಿಲಿ ಹಾಕಿದ್ಯಾ ಪುಟ್ಟಕ್ಕಂಗೆ ಕೈಯಾಗ ಕೊಟ್ಟಿದ್ದೆ ಕಿಲಿ ಮತ್ತೆ ಎಲ್ಲಿ ಬಿಡ ಅಂತೇಳಿ ಇದು ಮಾಡಿದೆ. 3 ಗಂಟೆ ಆಗೈತೆ ರೀ. ನಮ್ಮ ಅತ್ತೆ ಬಂದು ಕುಂತಾವಳಿ ಸ್ನೇಹಿತರೆ. ಗಂಗೋಜಿ ಚಪ್ಪಲ್ ಬಿಟ್ಟು ಹೋಗ್ಬಿಟ್ಟಿನಿ. ನೋಡಿದಿಲ್ಲ ಹೋಗಾಗ ಅಷ್ಟೇ ಕಾಣ್ಲು ಅರುಣೆಲ್ಲ ಚಪ್ಪಲು ಅವು ಆರ್ಡ್ರ್ ಹಾಕು ಮಣ್ಣು 2-3 ದಿನ ಹೋಗಿ ಬಂದೆ. ಮತ್ತು ಇವತ್ತು ಮತ್ತೆ ಎಲ್ಲಿ ಸರ್ವರ್ ಐತಿಲ್ಲ ಅಂತ ದೇವ್ರ ಅನ್ಕೋದ್ರೆ ಸರ್ವರ್ 10 ಆಗಿತ್ತು. 10ಕ್ಕೆ ಹೋಗಿನಿ. ಇವತ್ತೆಲ್ಲ ನೆಸಿನ 5ಕ್ಕೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ರೊಟ್ಟಿ ಪಲ್ಯ ಮಾಡಿ ಮಕ್ಕಳು ಸಾಲಿಗೆ ಕಳಿಸಿ ಎಲ್ಲ ಮಾಡ್ಕೊಂಡು ಹೋದ್ರೂ ಅದು ಸುದ್ದ ಆಗಲಿಲ್ಲ. ಸರ್ವರ ಇಲ್ಲ ಅಂತ ಮತ್ತು ಹೊರಗೆ ಪೋಸ್ಟಿಗೆ ಹಾಕಿನಿ. 1000 ರೂಪಾಯಿ ಉಳಿಸಿದ್ಯಾಕೆ ಅದೇ ಹೋಯ್ತು. ಅಲ್ಲಿಗೆ ಹೋಯ್ತು. ಪೋಸ್ಟಿಗೆ ಸಸ್ತ. ಸರ್ವರ್ ಬೇಕಾದಕ್ಕೆ ಅದು ಏನೋ ಕೆಲಸ ನಡೆದೈತೆ ಪೋಸ್ಟಿಂದು. ಅದಕ್ಕೆ ಸರ್ವರ್ ಹೋಗೈತೆ ಅದು ಹಿಂಗೆ. ಸಂಜೆ ಮುಂದೆ ಎಲ್ಲತ್ತೀನಿ ಹಾಕಿ ಬಂದು ಹೊರಗಿಂದ ಹಿಂಗೆ ಆನ್ಲೈನ್ ಹೆಂಗೆ ಕೆಲ್ಸಕ್ಕೆ ರೊಕ್ಕ ಕೊಟ್ಟು ಹಚ್ತಾರ ಹಂಗೆ ಹಾಕಿ ಬಂದು. ಅದು ಗೌರ್ಮೆಂಟ್ ನಿರ್ಧಾರ ಸಸ್ತ ಆಗೈತೆ. ಅದು ಚೀಟಿ ಕೊಟ್ಟಿಲ್ಲ ಅವರು ಚೀಟಿ ಕೊಟ್ಟಿಲ್ಲ. ಅದು ಇನ್ನು ಹಾಕಿ ಬಂದೀವಿ. ನಮ್ಮ ಹುಡುಗ ಅವ್ರು ಏನೋ ಕೆಲ್ಸದವ್ರು ಬರ್ಬೇಕಲ್ಲ, ಕೆಲ್ಸದವ್ರು ಬಂದಿಂದ ಅವ್ರವ್ರು ಎಲ್ಲೆಲ್ಲ ನಮ್ಮ ಪಾಳೆ ಇರ್ತಾರೆ ನೋಡು. ಇವತ್ತು ಅವ್ರಿಗೆ ಅವ್ರಿಗೆ ಒಪ್ಪಿಸಿ ಅವ್ಕೆ ಯಾವ ಊರಿಗೆ ಚೀಟಿ ಇರ್ತಾವೆ ಅವು ಒಪ್ಪಿಸ್ಕೇರ್ ಅವ್ರು ಚೀಟಿ ಕೊಡ್ತಾರೆ. ಅವ್ರ ಹೆಸರು ಅದು ಮಾಡೋದು. ಇಲ್ಲ ರಾತ್ರಿ 11:30 ತನಕ ಪಿಕೋ ಹಾಕಿ ನುಸು ಹಾಕಿ ಮುಕ್ಕೋಬೇಕನ್ನೋರಾಗನೇ ಎಡಿಟಿಂಗ್ ಮಾಡಿದ್ದು. ಫೋನ್ ಎಡಿಟಿಂಗ್ ಮಾಡಿದೆ. ಮತ್ತು 2 ಗಂಟೆ ಆಯ್ತು. 2:30 ಮಳೆ ಬಂತು. ಸುಸ್ತು ಗಂಗೋಜಿ ಇವತ್ತು ನಿದ್ದೆ ಹತ್ತಲಿಲ್ಲ. ಇವ್ರಿಗೆ ಒಂದು ಸ್ವಲ್ಪ ತಿನ್ನಕ್ಕೆ ತೊಗೊಂಬಂದು ನೋಡಿ. ಏನಿಲ್ಲ ಫೋನ್ಪೇದಾಗ ಒಂದು 400 ರೂಪಾಯಿ ಉಳಿದಿದ್ದು ರೀ. ಅವು 400 ರೂಪಾಯಿ ಇಕ್ಕಸೇ ಬಂದು ನೋಡಿ. ನನ್ನ ಕಡೆ ಏನು 1 ರೂಪಾಯಿ ಉಳಿದಿಲ್ಲ ಈಗ. ಇವು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ಸ್ನೇಹಿತರೆ. ಇದು 30 ರೂಪಾಯಿಗೆ ಒಂದು ನೋಡಿರಿ. ಬಿಸ್ಕಿಟ್ ಚಲೋ ಇರ್ತಾವೆ. ನನಗೆ ಭಾಳ ಇಷ್ಟ ಇವು.
ಅವ್ರು ನೋಡಿ 30 ರೂಪಾಯಿ ಒಂದು 2 ಬಿಸ್ಕಿಟ್ 60 ಒಂದಿಷ್ಟು ಚಾಕ್ಲೇಟು. ಇದು ಬಾದಾಮಿ ಪೌಡ್ರ್ ಅಂತ್ರಿ ಮಕ್ಕಳಿಗೆ ನಮ್ಮ ಶ್ರಾವಣಿ ನೆನಪೇ ಇರಲ್ಲ ಮಮ್ಮಿ ಅಂತಾಳ. ಅದಕ್ಕೆ ಹಾಲು ಹಾಕ್ಕೊಂಡು ಸ್ವಲ್ಪ ಕುಡಿಯಲಕ್ಕ ಅಂತೇಳಿ 2 ತೊಗೊಂಬಂದಿದ್ದೇನೆ ರೀ ಇವನ್ನ 75 ರೂಪಾಯಿಗೆ ಒಂದು 2 ತೊಗೊಂಬಂದಿದ್ದೆ. 2 ತೊಗೊಂಬಂದ್ರೆ ಪುಟ್ಟಕ್ಕ ಒಂದು ತೊಗೊಂಡ್ರಿ. ನಾನು ಕೊಡು ಬೇಕಾಕ ನೋಡೋಣ ಅಂತ ಅಂದು ಆಕೆಗೆ ಒಂದು ಕೊಟ್ಟೆ. 200 ರೂಪಾಯಿ ಸಾಬೂನು ಡಬ್ಬಿ ಮತ್ತು 400-500 ರೂಪಾಯಿ ಹೋಗೇ ಬಿಡ್ತಾವೆ. ಇದಕ್ಕೆ ಬರೀ 400 ಆಗೈತೆ ಸೂಪರ್ ಮಾರ್ಕೆಟ್ನಾಗ. ಇದಕ್ಕೆ 200-600 ರೂಪಾಯಿ ಆಯ್ತು. ಹೊರಗೆ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ರೊಕ್ಕ ನಾ ಮುದ್ದ್ಯಾಕೆ ಹೋಲಾರ ಮನ್ಯಾಗಿರು ರೊಕ್ಕ ಉಳಿತಾವೆ. ಹೊರಗಡೆ ಹೋದ್ರೆ ರೊಕ್ಕ ತೊಗೊಂಡು ಹೋಗ್ಬೇಕು ನಾವು. ಏನೈತೆ ನೋಡಿ ಸ್ಯಾಂತಿರಿ ಏನೈತೆ ನೋಡು 100 ರೂಪಾಯಿ ಸುಣ್ಣಿಗೆ ಇಲ್ಲ 100 ರೂಪಾಯಿಗೆ 5 kg. ಹೋದ್ರೆ ಮಾತ್ರ 1000 ರೂಪಾಯಿ ಒಯ್ಯಬೇಕು ನೋಡು. ಏನು ತರಲ್ಲ ಅಂದ್ರೆ ಏನೋ ತರ್ತೀನಿ 2000 ಒಯ್ಬೇಕು. ನಂದು ಏನಿಲ್ಲ ಇವತ್ತು ಅಂತ ಹೋದ್ಯಾ ನಾ ಪೋಸ್ಟಿಗಾರ 1000 ರೂಪಾಯಿ ಹೊತ್ತು 1000 ರೂಪಾಯಿ ತಂದಾಗೀನಿ. ಎಲ್ಲ ಐತೆ ವಜ್ಜ ಐತದ ಮಾಡೋರಿಗೆ ಗೊತ್ತಾವು ಇದು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ನಿಮ್ಗೆ. ನೋಡಿ ಸ್ನೇಹಿತರೆ ಸೀರೆ ಕಳೆದು ನೈಟಿ ಉಟ್ಕೊಂಡು 3:30 ಟೈಮು. ಮತ್ತು ಅಲ್ಲಿ 4ಕ್ಕೆ ಬಾ ಅಂದಿದ್ರಲ್ಲ. ಮತ್ತು ಮಮ್ಮ ಫೋನ್ ಹಚ್ಕೇರಿ ಇಸ್ಕೊಂಬರ್ರಿ ಮಮ್ಮ ಅಂತೇನಿ. ನಾವು ಹೋಗ್ತೀನಿ ಅಂತ್ಯಾರ. ಮತ್ತು ಅದೊಂದು ಕ್ಯಾನ್ಸಲ್ ಮಾಡ್ಕೊಂಡೀನಿ ರೀ. ಮತ್ತು ಈಗ ಸೀರೆ ನಾನು ಮುದ್ದೆ ಒಳಗೆ ಹೋಗೋದಾರ ಸೀರೆ ಕಾಯ್ತಿದ್ದಿಲ್ಲ ರೀ. ಹಂಗೆ ಹೋಗ್ಬಿಡ್ತಿದ್ದೆ. ಈ ಪಾರ್ಸಲ್ ಬಿಚ್ಚಿ ವಿಡಿಯೋ ಮಾಡಿದ್ರೆ ಆತ ಅಂತೇಳಿ ಪಾರ್ಸಲ್ ಇಟ್ಕೊಂಡು ಕೂತೀನಿ ರೀ. ಅದಕ್ಕೆ ಮಾರಿ ತೊಗೊಂಡೆಲ್ಲ ಸುಸ್ತಾಗಿತ್ತು ರೀ. ಊಟ ಮಾಡಿಲ್ಲ ಹಸು ಇದ್ದಿದ್ದಿಲ್ಲ. 3:30 ಟೈಮು ಪುಟ್ಟಕ್ಕನ ಕರಿತೀನಿ ರೀ. ಕರೆದು ವಿಡಿಯೋ ಮಾಡಿ ಸೀರೆ ವಿಡಿಯೋ ಮಾಡಿ ಮತ್ತು ಸಿಗ್ತೀವಿ ಸ್ನೇಹಿತರೆ. ಪೂಜೆ ಮಾಡಬೇಕು. ಪೂಜೆ ಮಾಡಿ ಗಂಟು ಬಿಚ್ಚಬೇಕು. ವಾಸಲ್ಯಾರ ಲಕ್ಷ್ಮಿ ಈ ಸಲ್ಯಾರ ಹೆಂಗೆ ಕೈ ಇಡ್ತಾವೆ ಮಾಡ್ತಾವೆ ನೋಡ್ರಿ. ಹಿಂಗೆ ರೀ ಸ್ನೇಹಿತರೆ ಬಟ್ಟೆಯಾಗ ಲಾಭನ ಐತೆ ಲುಕ್ಷನ್ ಐತೆ. ಈಗ ಯೂಟ್ಯೂಬ್ ತೆಗೆದ್ರೆ ಸಾಕು ಎಲ್ಲರೂ ನಾನು ಬಿಸ್ನೆಸ್ ಮಾಡ್ತೀನಿ ನೀನು ಬಿಸ್ನೆಸ್ ಮಾಡ್ತೀನಿ ಅಂತಾರೆ. ಅದು ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತು ಸ್ನೇಹಿತರೆ ಅದು ಏನು ಎಂತ ಅಂತ ನಾನು ಹೇಳ್ತೀನಿ. ಮಾಡಿರಿ ಅವ್ರವ್ರ ಪ್ರತಿಫಲಕ್ಕೆ ಅದು ಅವ್ರವ್ರ ಶ್ರಮಕ್ಕೆ ಅದು ಸಿಗುತ್ತೆ. ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಮಗೆ ಸಿಗುತ್ತೆ. ಅವ್ರು ಕಷ್ಟಪಟ್ಟರೆ ಅವ್ರು ಸಿಗುತ್ತೆ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅನ್ನೋ ಭಾವನೆ ನಮಗಿಲ್ಲ. ಬನ್ನಿ ಸ್ನೇಹಿತರೆ ಇದನ್ನ ವಿಡಿಯೋ ಮಾಡ್ಕೊಂಬಂದು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಪುಟ್ಟಕ್ಕ ನೋಡಿ ಕ್ಯಾಮ್ರಾಮ್ಯಾನ್ ಬಂದು ನೋಡಿ ನಮ್ಮ ಪುಟ್ಟಕ್ಕ ಹಾಕಿನ ಕಾಯಕತ್ತಿದ್ದು ರೆಡಿಯಾಗಿ ಕುಂತು ಟಾಪ್ ತಂದ ತೋರಿಸ್ಬಿಟ್ಟಕ್ಕ ಎಷ್ಟಂತ ಪುಟ್ಟ ಅದು ಗೊತ್ತಿಲ್ಲ ಅಂತ ಅವ್ರ ಮಮ್ಮಿ ತಂದ ಅಂತ. ಚಂದ ಐತೆ ನೋಡಿ ಪ್ಯಾಂಟ್ ಹೊಲಿ ಹಾಕ್ಬೇಕು ಪುಟ್ಟಕ್ಕ ಅದಕ್ಕೂ. ಮತ್ತು ಹೊಡಿ ನೀರು ರೊಕ್ಕ ಸುಮ್ಮತ್ತ ಹಾಕ್ಬಿಟ್ಟು ಉರ್ಲಾಕೈತೆ ಪುಟ್ಟಕ್ಕ ಬಿಚ್ಚತ್ ನೋಡು ಪಿಟ್ಟು ಹೋಗಿ ಇರ್ಲಾಕಿಲ್ಲ ಅದು. ನಾನು ನೋಡಿದೆ ಇಲ್ಲಿ ಗಂಗಜ್ಜಿ ನೋಡಿ ಅಂದ ಇಟ್ಟಿ ನಾನು ಪಿಟ್ಟು ಹೊರ್ಲಾಕಿತ್ತ ಬಿಚ್ಚಲ್ಲ ಕುಂತ್ಯಂಗೆ ಪಾಡ್ರ ಅಂತ ತಿಲ್ಲ ಕುಂತಾಗ ಎಸೆಸ್ ಒಂದು ಹಾಕಿಸ್ಬಿಡಕ್ಕೆ. ಫೋಟೋ ವಿಡಿಯೋ ಮಾಡ್ತೀಯ ಆಸ್ತಿ ಕೊಡೋಣ ಆಸ್ತಿ ಕೊಡ್ರಿ ಅವ್ ನೋಡಮ್ಮ ಒಂದು ಎಷ್ಟು ಎಕರೆ 11 ಎಕರೆ ಮತ್ತು ಬಟ್ಟೆ ಶೆನ್ನ ಥರ ಮಾಡ್ತೀವಿ ಆಸ್ತಿ ಕೊಡು. ಅದು ಮಗ್ ಬೇಕಾದ್ರೆ ಬಂಗಾರ ಬೆಳಿ ಕೊಡ್ರಿ ನಮಗೆ ನಾವು ಏಟ್ ಅಂತ ಹೇಳ್ರಿ ಮಗ್ ಬೇಕಂದ್ರೆ ನಾವು ನಮಗೂ ಅಧಿಕಾರ. ಮತ್ತೆ ಮಗಳು ಬೇಡ ಮಗ ಬೇಕು ಮಗಳು ಬೇಡ ನಿನ್ನಗೂ ಅರ್ಧ ಅವ್ರಿಗೆ ಅರ್ಧ ಈಕಿಗೆ ಅರ್ಧ ಹಂಗಿಲ್ಲ ಅದು ರೂಲ್ಸ್ ಪುಟ್ಟಿ ಅಂತೇಳಿ. ಬನ್ನಿ ಸ್ನೇಹಿತರೆ ವಿಡಿಯೋ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ ಪುಟ್ಟಕ್ಕ ಬೈದಲ್ಲ ವಿಡಿಯೋ ಮಾಡಕ್ಕೆ ಆಕಿನೇ ಮಾಡಿಬಿಡ ಪೂಜೆ ಅಂತಂದೆ ಮಾಡಾಕತ್ತ. ಅಲ್ಲಿ ಬಟ್ಟೆಗಿಟ್ಟು ಬೆಳಗ್ಗೆ ಜಗಲಿ ಮ್ಯಾಗ ಆಡಚ್ಚು ರಾಟಿಗೆ ಆಡಚ್ಚು ಬಿಡು. ಅದಕ್ಕೆ ಅಕ್ಕಿನ ಪೂಜೆ ಮಾಡ್ಸೀನಿ ರೀ. ಮಾಡಿ ನಾನೇ ಮಾಡಿದೆ ಶ್ರಾವಣಿ ಮಾಡಂದೆ ಸ್ನೇಹಿತರೆ. ಶ್ರಾವಣಿ ಮಾಡಿಲ್ಲ ಅದಕ್ಕೆ ಬಂದು ಬಾರ ಪುಟ್ಟಕ್ಕ ನೀನೇ ಮಾಡಂತಂದೆ. ಏನಿಲ್ಲ ಸ್ನೇಹಿತರೆ ಉದಿ 2 ಐಲು ಹಚ್ಚು 2 ಐಲು ಹಚ್ಚು ಬಿಡು. ಇಲ್ವೊಂದು ತುರುಕು ಇಲ್ವೊಂದು ತುರುಕ ಒಂದೊಂದು ಹೆಚ್ಚು ಕೊಡೋ ಒಂದು ತುರುಕು 2 ಜಗಲಿ ಮೇಲೆ ತುರುಕಿ ಬಿಡು. ನಾವು ಆ ಸಲ ಹಿಂಗೆ ಮಾಡಿ ಸ್ನೇಹಿತರೆ ಯಾವುದೇ ಆನ್ಲೈನ್ ಪ್ಯಾಕಿಂಗ್ ಬಲ್ಲಿ ಇಷ್ಟು ಮಾಡ್ತೀನಿ ನೋಡಿ. ಮನಸಾರ ದೇವ್ರಪ್ಪ ಇನ್ನಪ್ಪ ಅಂತ ಮಾಡಿಬಿಡು ಸ್ನೇಹಿತರೆ. ಹೆಚ್ಚಿಂದ ಏನು ವಿಚಾರ ಇಲ್ಲ. ಅದು ಮಾಡೋದು ಇದು ಮಾಡೋದಿಲ್ಲ. ಬೇರೆ ಸ್ನೇಹಿತರೆ ಪ್ಯಾಕಿಂಗ್ ಹೊಡಿತೀನಿ. ಪುಟ್ಟಕ್ಕ ವಿಡಿಯೋ ಮಾಡ್ತಾರೆ ನಾ ಪ್ಯಾಕಿಂಗ್ ಹೊಡಿತೀನಿ.